ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ಸ್ನೇಹಿತರೆ, ಜ್ಞಾನಾಮೃತ ಜಿಕೆ ಕ್ಲಾಸಸ್ಗೆ ಸ್ವಾಗತ ಎಲ್ಲರಿಗೂ. ಸ್ನೇಹಿತರೆ, ನಾನು ಇಂದಿನ ವಿಡಿಯೋದಲ್ಲಿ 34 ಪ್ರಶ್ನೆಗಳನ್ನು ಮಾಡಿದ್ದೆ. ಅದು ಯಾವುದಂತಂದರೆ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಅಧ್ಯಾಯ 2 ಮತ್ತು 3ರಲ್ಲಿ ಮಾಡಿದ್ದೆ ಸ್ನೇಹಿತರೆ. ಈ ತರಗತಿಯಲ್ಲಿ ಅಧ್ಯಾಯ 3 ಮುಂದುವರೆದಿದ್ದು. ಬನ್ನಿ 35ನೇ ಪ್ರಶ್ನೆಯಿಂದ ಈ ತರಗತಿನ ಪ್ರಾರಂಭ ಮಾಡೋಣ. ಬನ್ನಿ ಸ್ನೇಹಿತರೆ. 35ನೇ ಪ್ರಶ್ನೆ, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆಯ ಅವಧಿ ಹೀಗಿದೆ: 1759ರಿಂದ 1762, 1761ರಿಂದ 1797, 1760ರಿಂದ 1761, 1761ರಿಂದ 1799. ಸ್ನೇಹಿತರೆ, ಇಲ್ಲಿ ಉತ್ತರ ಆಪ್ಷನ್ ಡಿ 1761ರಿಂದ 1799ರವರೆಗೆ. ಮೈಸೂರಿನ ಒಡೆಯರಾಗಿದ್ದ ಚಿಕ್ಕದೇವರಾಜ ಒಡೆಯರ ಆಳ್ವಿಕೆಯ ನಂತರ ಮೈಸೂರಿನಲ್ಲಿ ಯಾವುದೇ ಪ್ರಬಲವಾದ ಅರಸರು ಬರಲಿಲ್ಲ ಸ್ನೇಹಿತರೆ. ಹಾಗಾಗಿ ಸೇನಾಧಿಪತಿಯಾಗಿದ್ದ ಹೈದರಾಲಿಯು ನಂಜರಾಜನನ್ನು ಪಕ್ಕಕ್ಕಿಟ್ಟು, ಅಂದರೆ ದಳವಾಯಿ ನಂಜರಾಜರನ್ನು ಪಕ್ಕಕ್ಕಿಟ್ಟು ತಾನು ಏನ್ ಮಾಡ್ತಾನೆ, ಅಧಿಕಾರಕ್ಕೆ ಬರ್ತಾನೆ. 2ನೇ ಕೃಷ್ಣರಾಜ ಒಡೆಯರ ಮೈಸೂರಿನ ಒಡೆಯರಾಗಿರ್ತಾರೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 36 ಸ್ನೇಹಿತರೆ, ಟಿಪ್ಪುವಿನ ಮರಣ ನಂತರ ಮೈಸೂರು ಆಡಳಿತವು ಮತ್ತೆ ಒಡೆಯರ ಕೈಗೆ ಬಂದಿತ್ತು. ಹಾಗಾದರೆ ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಗಾಗಿದ್ದು ಆಪ್ಷನ್ ಎ 1832ರಿಂದ 1831, ಆಪ್ಷನ್ ಬಿ 1831ರಿಂದ 1881, ಆಪ್ಷನ್ ಸಿ 1883ರಿಂದ 1881, ಆಪ್ಷನ್ ಡಿ 1843ರಿಂದ 1881. ಇಲ್ಲಿ ಉತ್ತರ ಸ್ನೇಹಿತರೆ 1831ರಿಂದ 1881ರವರೆಗೆ. ಆಪ್ಷನ್ ಬಿ ಸರಿಯಾದ ಉತ್ತರ. ದಕ್ಷಿಣ ಭಾರತದಲ್ಲಿ ಮರಾಠರು ಮತ್ತು ಮೈಸೂರಿನ ಹೈದರಾಲಿ ಪ್ರಬಲನಾಗಿರ್ತಾರೆ ಸ್ನೇಹಿತರೆ. ಅಂತಹ ಅವರು ಬ್ರಿಟಿಷರ ಸಾಮ್ರಾಜ್ಯದ ಒಂದು ವಿಸ್ತರಣೆಗೆ ಅಡ್ಡಿಯಾಗಿರ್ತಕ್ಕಂಥವರಾಗಿದ್ರು. ಹಾಗಾಗಿ ಬ್ರಿಟಿಷರು ಇವರಿಬ್ಬರನ್ನು ಕೂಡ ಮಟ್ಟ ಹಾಕಲು ಯೋಜನೆಯನ್ನು ರೂಪಿಸಿದರು. ಅಂತಹ ಯೋಜನೆಯನ್ನು ರೂಪಿಸಿದ್ದು ಮೊದಲು ಹೈದರಾಲಿ ಮೇಲೆ. ಬ್ರಿಟಿಷರು 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡೋ ಮೂಲಕ ಮಟ್ಟ ಹಾಕಿದ್ರು ಸ್ನೇಹಿತರೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಗೆದ್ದನು. ನಂತರ 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಮರಣ ಹೊಂದಿದ್ರೆ, ಟಿಪ್ಪು 2ನೇ ಒಂದು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪ್ರವೇಶ ಮಾಡಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂತಾನೆ ಸ್ನೇಹಿತರೆ. ಅದಾದ್ಮೇಲೆ ಮೈಸೂರು ಭಾಗವನ್ನ ತ್ರಿಕೂಟ ಏನ್ ರಚನೆ ಮಾಡಿದ್ರು ಅವರು, ಆ ಒಂದು ಅಗ್ರಿಮೆಂಟಿನ ಆಧಾರದ ಮೇಲೆ 3 ನಿಜಾಮರು, ಮರಾಠರು ಮತ್ತು ಬ್ರಿಟಿಷರು ಮೈಸೂರನ್ನ ವಿಭಜನೆ ಮಾಡಿಕೊಂಡ್ರು. ಉಳಿದಂತಹ ಚಿಕ್ಕ ಭಾಗವನ್ನ ನಂತರ ಅಲ್ಲಿಂದ 1831ರವರೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ಇರುತ್ತೆ ಸ್ನೇಹಿತರೆ. ಆದ್ರೆ ನಗರ ದಂಗೆಯನ್ನ ಹತ್ತಿಕ್ಕುವಲ್ಲಿ ಮುಮ್ಮಡಿ ಕೃಷ್ಣರಾಜರು ವಿಫಲಾಗ್ತಾರೆ 1831ರಲ್ಲಿ. ಆಗ ಬ್ರಿಟಿಷರು ನೇರ ಆಳ್ವಿಕೆಗೆ ಮೈಸೂರನ್ನು ತೆಗೆದುಕೊಳ್ತಾರೆ ಸ್ನೇಹಿತರೆ. 37ನೇ ಪ್ರಶ್ನೆ, ಹಾಲೇರಿ ಮನೆತನವು 17ನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿತು. ಹಾಗಾದರೆ ಈ ಮನೆತನದ ಪ್ರಸಿದ್ಧ ದೊರೆ ಮತ್ತು ರಾಜಧಾನಿ? ಆಪ್ಷನ್ ಎ ಬಿದನೂರು ಮತ್ತು ಚಿಕ್ಕ ವೀರರಾಜ, ವಿದುರಾಶ್ವಥ ಮತ್ತು ದೊಡ್ಡ ವೀರಪ್ಪ, ಆಪ್ಷನ್ ಸಿ ಮಡಿಕೇರಿ ಮತ್ತು ಚಿಕ್ಕ ವೀರಪ್ಪ, ಆಪ್ಷನ್ ಡಿ ದೊಡ್ಡ ವೀರಪ್ಪ ಮತ್ತು ಬಿದನೂರು. ಇಲ್ಲಿ ಉತ್ತರ ಸ್ನೇಹಿತರೆ ದೊಡ್ಡ ವೀರಪ್ಪ ಮತ್ತು ಬಿದನೂರು. 38ನೇ ಪ್ರಶ್ನೆ, ಕರ್ನಾಟಕದ ಹಿಂದಿನ ಯಾವ ಜಿಲ್ಲೆ ಸ್ವಾತಂತ್ರ್ಯ ನಂತರ ಪ್ರತ್ಯೇಕ ರಾಜ್ಯವಾಗಿತ್ತು? ಬಳ್ಳಾರಿ, ಕೊಡಗು, ಕಾಸರಗೋಡು, ಉಡುಪಿ ಯಾವುದೂ ಅಲ್ಲ. ಇಲ್ಲಿ ಕೊಡಗು ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಒಂದು ಸ್ವತಂತ್ರ ರಾಜ್ಯ ಆಗಿತ್ತು, ಅಂದ್ರೆ ಪ್ರತ್ಯೇಕ ರಾಜ್ಯ ಆಗಿತ್ತು ಸ್ನೇಹಿತರೆ. 39ನೇ ಪ್ರಶ್ನೆ ಸ್ನೇಹಿತರೆ, ಕರ್ನಾಟಕದ ಕರಾವಳಿ ಪ್ರದೇಶವನ್ನು ತುಳುನಾಡು ಎಂದು ಕರೆಯುತ್ತಿದ್ದರು. ಬ್ರಿಟಿಷರು ಕರಾವಳಿಯನ್ನು ಕೆನರಾ ಎಂದು ಕರೆಯುತ್ತಿದ್ದರು. ಈ ಭಾಗ ಒಳಗೊಂಡ ಜಿಲ್ಲೆಗಳು: ಆಪ್ಷನ್ ಎ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಬಿ ಉತ್ತರ ಕನ್ನಡ ಮತ್ತು ಉಡುಪಿ, ಸಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಡಿ ಕಾಸರಗೋಡು ಮತ್ತು ಉಡುಪಿ. ಸ್ನೇಹಿತರೆ, ಇಲ್ಲಿ ಉತ್ತರ ಆಪ್ಷನ್ ಎ ಆಗುತ್ತೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಪ್ರಶ್ನೆ ಸಂಖ್ಯೆ 40, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳು ಕರಾವಳಿ ಪ್ರದೇಶವಾಗಿದ್ದು ಈ ಕರಾವಳಿ ಪ್ರದೇಶ ಬ್ರಿಟಿಷರು ವಶಪಡಿಸಿಕೊಂಡಿದ್ದು ಆಪ್ಷನ್ ಎ 1801, ಆಪ್ಷನ್ ಬಿ 1804, ಆಪ್ಷನ್ ಸಿ 1802, ಆಪ್ಷನ್ ಡಿ 1803. ಇಲ್ಲಿ ಉತ್ತರ ಸ್ನೇಹಿತರೆ ಎ ಆಗಿದೆ, 1801ರಲ್ಲಿ.
ಮೈಸೂರು ವಿಭಾಗದ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಮಳೆ ಪಡೆಯುವ ಜಿಲ್ಲೆಗಳು ಅವು ಮಳೆ ಪಡೆಯುವ ಜಿಲ್ಲೆಗಳು ಹೀಗಿವೆ: ಮೈಸೂರು ಮತ್ತು ಉಡುಪಿ, ಉಡುಪಿ ಮತ್ತು ಮಂಡ್ಯ, ಹಾಸನ ಮತ್ತು ಕೊಡಗು, ಚಾಮರಾಜನಗರ ಮತ್ತು ಹಾಸನ. ಆಪ್ಷನ್ ಇ ಯಾವುದೂ ಅಲ್ಲ. ಸ್ನೇಹಿತರೆ, ಇಲ್ಲಿ ಉತ್ತರ ಯಾವುದೂ ಅಲ್ಲ. ಯಾಕಂತಂದ್ರೆ ಉಡುಪಿ ಮಾತ್ರ ಹೆಚ್ಚು ಮಳೆಯನ್ನು ಪಡೆಯುವಂತಹ ಜಿಲ್ಲೆ ಆಗಿದೆ ಸ್ನೇಹಿತರೆ. ಹಾಗೆ ಮಂಡ್ಯ ಮತ್ತು ಮೈಸೂರುಗಳು ಅತ್ಯಂತ ಒಣ ಪ್ರದೇಶಗಳಾಗಿವೆ, ಅಂದ್ರೆ ಒಣ ಹವಾಗುಣವನ್ನು ಹೊಂದಿರತಕ್ಕಂಥ ಪ್ರದೇಶಗಳಾಗಿವೆ. ಏನು ಮಂಡ್ಯ ಜಿಲ್ಲೆ ಅತಿ ಕಡಿಮೆ ಮಳೆ ಪಡೆಯುವಂತಹ ಜಿಲ್ಲೆ ಆಗಿದೆ. ಮೈಸೂರು ವಿಭಾಗದಲ್ಲಿ ಉಡುಪಿ ಅತ್ಯಂತ ಹೆಚ್ಚು ಮಳೆ ಪಡೆದ್ರೆ ಮಂಡ್ಯ ಅತ್ಯಂತ ಕಡಿಮೆ ಮಳೆ ಪಡೆಯುವಂತಹ ಜಿಲ್ಲೆಯಾಗಿದೆ ಸ್ನೇಹಿತರೆ. 42ನೇ ಪ್ರಶ್ನೆ: ಮೈಸೂರು ವಿಭಾಗದ ಈ ಜಿಲ್ಲೆಗಳು ಒಣ ಹವಾಗುಣವನ್ನು ಹೊಂದಿವೆ: ಮಂಡ್ಯ ಮೈಸೂರು, ಉಡುಪಿ ಕೊಡಗು, ಮೈಸೂರು ಚಿಕ್ಕಮಗಳೂರು, ಉಡುಪಿ ಮಂಡ್ಯ. ಸ್ನೇಹಿತರೆ, ಇಲ್ಲಿ ಉತ್ತರ ಉಡುಪಿ ಮತ್ತು ಮಂಡ್ಯ. 43ನೇ ಪ್ರಶ್ನೆ ಸ್ನೇಹಿತರೆ: ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುವ ಅದಿರು: ಕ್ರೋಮೈಟ್, ಸುಣ್ಣದ ಕಲ್ಲು, ಗ್ರಾನೈಟ್, ಫೈಲ್ಸೈಟ್. ಯಾವುದೂ ಅಲ್ಲ. ಇಲ್ಲಿ ಸ್ನೇಹಿತರೆ ಆಪ್ಷನ್ ಡಿ ಫೈಲ್ಸೈಟ್. ಇಲ್ಲಿ ಕ್ರೋಮೈಟು, ಸುಣ್ಣದ ಕಲ್ಲು ಮತ್ತು ಗ್ರಾನೈಟು, ಫೈಲ್ಸೈಟು, ಮ್ಯಾಂಗನೀಸು ಇವೆಲ್ಲ ಕೂಡ ಮೈಸೂರು ವಿಭಾಗದಲ್ಲಿ ದೊರೆಯುವಂತಹವಾಗಿವೆ. ಆದರೆ ಮೈಸೂರು ಜಿಲ್ಲೆಯಲ್ಲಷ್ಟೇ ದೊರೆಯುವಂಥದ್ದು ಯಾವುದು ಅಂತಂದ್ರೆ ಫೈಲ್ಸೈಟ್ ಆಗಿದೆ ಸ್ನೇಹಿತರೆ. 44ನೇ ಪ್ರಶ್ನೆ: ಮೈಸೂರು ವಿಭಾಗದ ಈ ಜಿಲ್ಲೆಗಳು ಮರಗಳ ದಿಮ್ಮಿಗಳ ಮಾರಾಟದ ಕೇಂದ್ರಗಳಾಗಿವೆ: ಕೊಡಗು, ಚಿಕ್ಕಮಗಳೂರು, ಮೈಸೂರು, ಉಡುಪಿ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ. ಇಲ್ಲಿ ಉತ್ತರ ಸ್ನೇಹಿತರೆ ಕೊಡಗು, ಚಿಕ್ಕಮಗಳೂರು, ಮೈಸೂರು ಈ ಪ್ರದೇಶಗಳು ಮರಗಳ ದಿಮ್ಮಿಗಳ ಮಾರಾಟ ಕೇಂದ್ರಗಳಾಗಿವೆ. ಆಪ್ಷನ್ ಎ ಇಲ್ಲಿ ಉತ್ತರ ಆಗಿದೆ ಸ್ನೇಹಿತರೆ. 45ನೇ ಪ್ರಶ್ನೆ: ಮೈಸೂರು ವಿಭಾಗದ ಜಿಲ್ಲೆಗಳು ಅನೇಕ ಬುಡಕಟ್ಟು ಸಮುದಾಯಗಳಿಗೆ ನೆಲೆಯಾಗಿವೆ. ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿರುವುದನ್ನು ಗುರುತಿಸಿ ಅಂತೇಳಿ ಕೇಳಲಾಗಿದೆ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಎ ಕೊರಗ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಮಲೆಕುಡಿ ಕೊಡಗು, ಜೇನುಕುರುಬರು ಮೈಸೂರು ಮತ್ತು ಚಾಮರಾಜನಗರ, ಸೋಲಿಗರು ಚಾಮರಾಜನಗರ ಎಲ್ಲವೂ ಸರಿಯಾಗಿವೆ. ಸ್ನೇಹಿತರೆ, ಇಲ್ಲಿ ಉತ್ತರ ಎಲ್ಲವೂ ಸರಿಯಾಗಿವೆ. 46ನೇ ಪ್ರಶ್ನೆ: ಅತ್ಯಂತ ಹಿಂದುಳಿದ ಮತ್ತು ಅತಿ ಹೆಚ್ಚು ಜನಸಂಖ್ಯೆಯ ಬುಡಕಟ್ಟುಗಳ ಸಮುದಾಯಗಳು ಇವಾಗಿವೆ: ಕೊರಗ ಮತ್ತು ಸೋಲಿಗ, ಜೇನುಕುರುಬ ಮತ್ತು ಹಲಸರು, ಮಲೆಕುಡಿ ಮತ್ತು ಎರವರು, ಹಲಸರು ಮತ್ತು ಹಕ್ಕಿಪಿಕ್ಕಿಗಳು. ಯಾವುದೂ ಅಲ್ಲ ಸ್ನೇಹಿತರೆ. ಯಾಕಂತಂದ್ರೆ ಇಲ್ಲಿ ಕೊರಗ ಮತ್ತು ಜೇನುಕುರುಬರು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಅದಕ್ಕಾಗಿ ಆಪ್ಷನ್ ಅಲ್ಲಿ ಕೊರಗ ಮತ್ತು ಜೇನುಕುರುಬರು ಆಪ್ಷನ್ ಅಲ್ಲಿ ಇಲ್ಲ. ಹಾಗಾಗಿ ಉತ್ತರ ಆಪ್ಷನ್ ಇ ಆಗಿದೆ ಸ್ನೇಹಿತರೆ. 47ನೇ ಪ್ರಶ್ನೆ: ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಈ ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ: ಆಪ್ಷನ್ ಎ ಕೊಡಗು, ಹಾಸನ, ಮಂಡ್ಯ. ಆಪ್ಷನ್ ಬಿ ಚಾಮರಾಜನಗರ, ಕೊಡಗು, ಮೈಸೂರು. ಆಪ್ಷನ್ ಸಿ ಹಾಸನ, ಮೈಸೂರು, ಚಾಮರಾಜನಗರ. ಆಪ್ಷನ್ ಡಿ ಮಂಡ್ಯ, ಕೊಡಗು, ಹಾಸನ. ಇಲ್ಲಿ ಉತ್ತರ ಸ್ನೇಹಿತರೆ ಚಾಮರಾಜನಗರ, ಕೊಡಗು ಮತ್ತು ಮೈಸೂರು ಇವು ಏನು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹೊಂದಿರತಕ್ಕಂಥ ಜಿಲ್ಲೆಗಳಾಗಿವೆ. ಇಲ್ಲಿ ಆದ್ರಿಂದ ಉತ್ತರ ಬಿ ಆಗುತ್ತೆ ಸ್ನೇಹಿತರೆ. ಈ ಮೈಸೂರು ವಿಭಾಗದಲ್ಲಿ ಕೆಡ್ಡ ಎಂಬ ಕಾರ್ಯಾಚರಣೆಯಿಂದ ಆನೆಗಳನ್ನ ಪಳಗಿಸಲಾಗುತ್ತದೆ. ಹಾಗೆ ಈ ಮೈಸೂರು ವಿಭಾಗದಲ್ಲಿ 4 ನೀರಾವರಿ ಯೋಜನೆಗಳನ್ನು ಕೂಡ ನಾವು ನೋಡಬಹುದಾಗಿದೆ: ಕೃಷ್ಣರಾಜ, ಕಬಿನಿ, ಆರಂಗಿನಿ, ಹೇಮಾವತಿ ಇವುಗಳು ಈ ಮೈಸೂರು ವಿಭಾಗದ ಒಂದು ನೀರಾವರಿ ಯೋಜನೆಗಳಾಗಿವೆ ಸ್ನೇಹಿತರೆ. ಅದೇ ರೀತಿಯಾಗಿ ಮಂಗಳೂರಿನಲ್ಲಿ ಪೆಟ್ರೋಲಿಯಂ ಸಂಸ್ಕರಣಾ ಕಾರ್ಖಾನೆ ಕೂಡ ಇದೆ ಸ್ನೇಹಿತರೆ. 48ನೇ ಪ್ರಶ್ನೆ: ಕರಾವಳಿ ಭಾಗದ ಜನಪ್ರಿಯ ಕಲೆ ಮತ್ತು ಹಬ್ಬಗಳು ಈ ಕೆಳಗಿನವು ಸರಿ ಇಲ್ಲದ್ದು ಯಾವುದು ಅಂತ ಕೇಳಲಾಗಿದೆ. ಇಲ್ಲಿ ಆಪ್ಷನ್ ಎ ಕಂಸಳ ಕುಣಿತ, ಚೌಡಿಕೆ ಕುಣಿತ, ವೀರಗಾಸೆ ಕುಣಿತ, ನಂದಿ ಕೋಲು, ಪಣ ಕುಣಿತ, ಕೊಡವರ ಹುತ್ತಾರಿ ಹಬ್ಬ, ಭೂತ ಆರಾಧನೆ, ಕಂಬಳ. ಇಲ್ಲಿ ಎಲ್ಲವೂ ಸರಿಯಾಗಿವೆ. ಕೊನೆಯದು ಈ ಆಪ್ಷನ್ ಏನಿದೆ ಎಲ್ಲವೂ ಸರಿಯಾಗಿದೆ. ಉತ್ತರ ಕೂಡ ಅದೇ ಆಗಿದೆ ಸ್ನೇಹಿತರೆ, ಅಂದ್ರೆ ಎಲ್ಲವೂ ಸರಿಯಾಗಿದೆ. 49ನೇ ಪ್ರಶ್ನೆ: ಬಹುಮನಿ ಮತ್ತು ವಿಜಯನಗರಗಳ ಪತನ ನಂತರ ಕಲಬುರಗಿ ಪ್ರದೇಶವು ಈ ಕೆಳಗಿನ ಆಳ್ವಿಕೆಗೆ ಒಳಪಟ್ಟಿತ್ತು: ಒಡೆಯರ ಆಳ್ವಿಕೆಗೆ, ಕೆಂಪೇಗೌಡರ ಆಳ್ವಿಕೆಗೆ, ಮದಕರಿ ನಾಯಕರ ಆಳ್ವಿಕೆಗೆ, ನಿಜಾಮನ ಆಳ್ವಿಕೆಗೆ. ಉತ್ತರ ಸ್ನೇಹಿತರೆ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು. ಯಾಕಂದ್ರೆ ಈ ಎರಡೂ ಪ್ರದೇಶಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಬರ್ತವೆ ಸ್ನೇಹಿತರೆ. ಈ ಉತ್ತರ ಕರ್ನಾಟಕ ಭಾಗ
ಏನು ಹೈದರಾಬಾದ್ ಕರ್ನಾಟಕ ಅಂದರೆ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು. ಸೊ ನಂತರದಲ್ಲಿ 2 ಪ್ರದೇಶಗಳನ್ನು ನಿಜಾಮನು ತನ್ನ ಆಳ್ವಿಕೆಗೆ ಸೇರಿಸಿಕೊಂಡ ಸ್ನೇಹಿತರೆ. 50ನೇ ಪ್ರಶ್ನೆ ಸ್ನೇಹಿತರೆ, ಇಲ್ಲಿ ಆರಂಭದಲ್ಲಿ ಕಲಬುರಗಿ ಜಿಲ್ಲೆಯು 4 ಜಿಲ್ಲೆಗಳನ್ನು ಹೊಂದಿತ್ತು. ನಂತರದಲ್ಲಿ 7 ಜಿಲ್ಲೆಗಳನ್ನು ಹೊಂದಿತ್ತು. ಆ 7 ಜಿಲ್ಲೆಗಳು ಮತ್ತು ಅವುಗಳಿಂದ ವಿಭಜನೆಯಾದ ಜಿಲ್ಲೆಗಳು ಯಾವಂತಂದ್ರೆ, ರಾಯಚೂರಿನಿಂದ ಕೊಪ್ಪಳ ವಿಭಜನೆ 1997ರಲ್ಲಿ ಆಯಿತು. ಹಾಗೆ ಕಲಬುರಗಿಯಿಂದ ಯಾದಗಿರಿ ವಿಭಜನೆ 2009 ಡಿಸೆಂಬರ್ 31ರಂದಾಯಿತು. ಬಳ್ಳಾರಿಯಿಂದ ವಿಜಯನಗರ ವಿಭಜನೆ 2021 ಅಕ್ಟೋಬರ್ 2ರಂದಾಯಿತು. ಹಾಗೆ ಹಾಸನದಿಂದ ಬೇಲೂರು ವಿಭಜನೆ ಆಯಿತು 2023 ನವೆಂಬರ್ 2ರಂದು. ಇಲ್ಲಿ ಉತ್ತರ ಸ್ನೇಹಿತರೆ, ಈ ಮೇಲಿನ 3 ಸರಿಯಾಗಿದ್ದು ಕೆಳಗಿನ ಅಂದರೆ ಡಿ ಆಪ್ಷನ್ ಉತ್ತರ ತಪ್ಪಾಗಿದೆ ಸ್ನೇಹಿತರೆ. 51ನೇ ಪ್ರಶ್ನೆ, ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ್ದ ಅವಿಭಜಿತ ಜಿಲ್ಲೆ 1956ರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡಿತು. ಬಳ್ಳಾರಿ, ಕಲಬುರ್ಗಿ, ಬೀದರ್, ರಾಯಚೂರು. ಇಲ್ಲಿ ಆಪ್ಷನ್ ಎ ಬಳ್ಳಾರಿ ಸ್ನೇಹಿತರೆ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ್ದು. ಇದು ರಾಜ್ಯಗಳ ಪುನರ್ವಿಂಗಡಣೆ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆ ಏನಾಯಿತು, ಕರ್ನಾಟಕದಲ್ಲಿ ವಿಲೀನ ಆಯಿತು ಸ್ನೇಹಿತರೆ. 52ನೇ ಪ್ರಶ್ನೆ, ಬಹುಮನಿ ಮತ್ತು ವಿಜಯನಗರ ಆಳ್ವಿಕೆಯ ನಂತರ ಕಲಬುರಗಿ ವಿಭಾಗದಲ್ಲಿ ಸ್ವತಂತ್ರರಾದ ಪಾಳೆಗಾರರು ಜರಿಮಲೆ, ಸಂಡೂರು, ಹರಪನಹಳ್ಳಿ, ಸುರಪುರ ಪಾಳೆಗಾರರು. ಮಂಗಲಪುರ, ಸಂಡೂರು, ಸುರಪುರ, ಹರಪನಹಳ್ಳಿ. ಸಂಡೂರು, ಮಂಗಲಪುರ, ಜರಿಮಲೆ, ಸುರಪುರ. ಸಂಡೂರು, ಮಂಗಲಪುರ, ಹರಪನಹಳ್ಳಿ, ಜರಿಮಲೆ. ಇಲ್ಲಿ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜರಿಮಲೆ, ಸಂಡೂರು, ಹರಪನಹಳ್ಳಿ, ಸುರಪುರ ಪಾಳೆಗಾರರು ಏನಾಯಿತು, ಬಹುಮನಿ ಮತ್ತು ವಿಜಯನಗರದ ಆಳ್ವಿಕೆಯ ನಂತರ ಸ್ವತಂತ್ರ ಪಡೆದ ಪಾಳೆಗಾರರಾಗಿದ್ದಾರೆ. ಇನ್ನು 53ನೇ ಪ್ರಶ್ನೆ, ಅಣೆಕಟ್ಟುಗಳು ಮತ್ತು ಅವುಗಳಿಂದ ಉಪಯುಕ್ತ ಪಡೆಯುತ್ತಿರುವ ಜಿಲ್ಲೆಗಳು. ಆಪ್ಷನ್ ಎ ಬಸವಸಾಗರ, ರಾಯಚೂರು ಮತ್ತು ಯಾದಗಿರಿ. ಆಪ್ಷನ್ ಬಿ ತುಂಗಭದ್ರಾ, ಬಳ್ಳಾರಿ ಮತ್ತು ವಿಜಯನಗರ. ಆಪ್ಷನ್ ಸಿ ನಾರಾಯಣಪುರ, ಹೊಸಪೇಟೆ, ಕಾರಂಜಿ, ಬೀದರ್. ಈ ಮೇಲಿನ ತಪ್ಪಾಗಿರುವುದನ್ನು ಆಯ್ಕೆ ಮಾಡಿ. ಇಲ್ಲಿ ಆಪ್ಷನ್ ಸಿ ನಾರಾಯಣಪುರ, ಹೊಸಪೇಟೆ ಸ್ನೇಹಿತರೆ. ಇಲ್ಲಿ ಅಣೆಕಟ್ಟುಗಳು ಮತ್ತು ಅವುಗಳಿಂದ ನೀರಾವರಿ ಯೋಜನೆ ಪಡೆದಿರ್ತಕ್ಕಂಥ ಜಿಲ್ಲೆಗಳು ಅಂತೇಳಿ ಕೊಡಲಾಗಿದೆ ಸ್ನೇಹಿತರೆ. ಆದರೆ ನಾರಾಯಣಪುರ ಏನು ಡ್ಯಾಮ್ ಇದೆಯಲ್ಲ ಅದು ಹೊಸಪೇಟೆಗೆ ಉಪಯುಕ್ತ ಆಗ್ತಾ ಇಲ್ಲ ಸ್ನೇಹಿತರೆ. ಅದು ತುಂಗಭದ್ರಾ ನದಿಯಿಂದ ಹೊಸಪೇಟೆ, ವಿಜಯನಗರ, ಬಳ್ಳಾರಿ ಜನಕ್ಕೆ ನೀರಾವರಿ ಉಪಯೋಗ ಆಗಿದೆ ಸ್ನೇಹಿತರೆ. 54ನೇ ಪ್ರಶ್ನೆ, ಕಲಬುರಗಿ ವಿಭಾಗದಲ್ಲಿ ಈ ಜಿಲ್ಲೆಯಲ್ಲಿ ಜಿಂಕೆಗಳು ಕಂಡುಬರುತ್ತವೆ. ರಾಯಚೂರು, ಬಳ್ಳಾರಿ, ಯಾದಗಿರಿ, ಕೊಪ್ಪಳ. ಇಲ್ಲಿ ಉತ್ತರ ಸ್ನೇಹಿತರೆ ರಾಯಚೂರು. 55ನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವುದರಲ್ಲಿ ಯಾವುದು ಸರಿಯಾಗಿಲ್ಲ. ರಾಷ್ಟ್ರಕೂಟರು 8ನೇ ಶತಮಾನ, ಬಸವಣ್ಣ 12ನೇ ಶತಮಾನ, ತತ್ವಪದಗಳು 18ನೇ ಶತಮಾನ, ಜನಪದಗಳು 6ನೇ ಶತಮಾನ. ಸ್ನೇಹಿತರೆ ಇಲ್ಲಿ ಜನಪದಗಳು 6ನೇ ಶತಮಾನ ಅಂತೇನಿದೆಯಲ್ಲ ಅದು ತಪ್ಪಾಗಿದೆ. 56ನೇ ಪ್ರಶ್ನೆ, ಲಿಂಗ ಅಸಮಾನತೆಯ ವಿರುದ್ಧ, ಅಸ್ಪೃಶ್ಯತೆಯ ವಿರುದ್ಧ, ಸುಳ್ಳು ಹೇಳುವುದರ ವಿರುದ್ಧ, ಹಣ ಸಂಪಾದನೆಯ ವಿರುದ್ಧ ತಮ್ಮ ಪದಗಳಲ್ಲಿ ವ್ಯಾಂಗ್ಯವಾಡುವ ಮೂಲಕ ತತ್ವ ಪದಗಳನ್ನು ರಚಿಸಿದ್ದಾರೆ. ಈ ಕೆಳಗಿನಂತೆ ಆಪ್ಷನ್ ಎ ಚನ್ನೂರ ಜಲಾಲ್ ಸಾಬ್, ಆಪ್ಷನ್ ಬಿ ಅವರು ಅನಕ್ಷರಸ್ಥರು ತತ್ವ ಪದಗಳನ್ನು ರಚಿಸಿದರು. ಆಪ್ಷನ್ ಸಿ 18 ಮತ್ತು 19ನೇ ಶತಮಾನದಲ್ಲಿ ತತ್ವ ಪದಗಳನ್ನು ರಚನೆ ಮಾಡಲಾಯಿತು. ಆಪ್ಷನ್ ಡಿ ಸಾಧು ಸಂತರು ಫಕೀರರು ಕಟ್ಟಿದ ಹಾಡುಗಳಾಗಿವೆ. ಆಪ್ಷನ್ ಇ ಈ ಮೇಲಿನ ಎಲ್ಲವೂ ಸರಿಯಾಗಿವೆ. ಸ್ನೇಹಿತರೆ ಮೇಲಿನ ಎಲ್ಲವೂ ಸರಿಯಾಗಿವೆ, ಇದು ಸರಿ ಉತ್ತರವಾಗಿದೆ. 57ನೇ ಪ್ರಶ್ನೆ, ಜನಪದ ನಾಟಕಕ್ಕೆ ಈ ವಿಭಾಗದಲ್ಲಿಯ ತೊಗಲುಗೊಂಬೆ ಆಟದಲ್ಲಿ ಪ್ರಸಿದ್ಧರಾದವರು. ಜಯತೀರ್ಥ, ರಾಜಪುರೋಹಿತರು, ಮುದೇನೂರು ಸಂಗಣ್ಣ, ಜಂಬಣ್ಣ, ಅಮರಚಿಂತಿ, ಬೆನೆಗಲ್ ವೀರಣ್ಣ. ಬೆನೆಗಲ್ ವೀರಣ್ಣನವರು ತೊಗಲುಗೊಂಬೆ ಆಟದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅದೇ ರೀತಿಯಾಗಿ ಕಲಬುರಗಿ ವಿಭಾಗದಲ್ಲಿ ಅನೇಕ ಆಟಗಳನ್ನು ಕೂಡ ನಾವು ನೋಡಬಹುದಾಗಿದೆ ಸ್ನೇಹಿತರೆ. ಜನಪದ ಆಟಗಳನ್ನು ನೋಡೋದಾದ್ರೆ ನಂದಿ ಕುಣಿತ, ಅಲವಿ ಕುಣಿತ, ಚೌಡಮ್ಮನ ಕುಣಿತ, ಲಂಬಾಣಿ ಕುಣಿತ, ಕೋಲಾಟ, ವೀರಗಾಸೆ, ದುರ್ಗಮುರುಗಿ, ಕರಡಿ ಮಜಲು, ಸಿಳ್ಳೆಕ್ಯಾತರ ಆಟ, ಮೊಹರಂ ಕುಣಿತ, ಹಗಲು ವೇಷ ಇವೆಲ್ಲವೂ ಕೂಡ ನಾವು ಇಲ್ಲಿ ಕಲಬುರಗಿ ವಿಭಾಗದ ಒಂದು ಜನಪದ ಸಂಪತ್ತಾಗಿದೆ ಸ್ನೇಹಿತರೆ. 58ನೇ ಪ್ರಶ್ನೆ, ಜಿಲ್ಲೆಗಳು ಮತ್ತು ಅವುಗಳು ಹೊಂದಿದ್ದ ವಿಶ್ವವಿದ್ಯಾಲಯಗಳು. ಆಪ್ಷನ್ ಎ ಬೀದರ್ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯ,
ಆಪ್ಷನ್ ಬಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಬಳ್ಳಾರಿ ವಿಎಸ್ಕೆ ವಿಶ್ವವಿದ್ಯಾಲಯ, ಆಪ್ಷನ್ ಡಿ ವಿಜಯನಗರ ಕನ್ನಡ ವಿಶ್ವವಿದ್ಯಾಲಯ, ಆಪ್ಷನ್ ಈ ಮೇಲಿನ ಎಲ್ಲವೂ ಸರಿಯಾಗಿವೆ ಸ್ನೇಹಿತರೆ. ಜಿಲ್ಲೆಗಳು ಮತ್ತು ಅವುಗಳು ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯಗಳು ಎಲ್ಲವೂ ಸರಿಯಾದ ಹೊಂದಾಣಿಕೆ ಆಗಿವೆ. 59ನೇ ಪ್ರಶ್ನೆ, ವಿಭಾಗಗಳು ಮತ್ತು ಮಠಗಳು. ಕರ್ನಾಟಕ ತನ್ನ ಆಡಳಿತದ ಅನುಕೂಲಕ್ಕಾಗಿ ಏನು 4 ವಿಭಾಗಗಳು ಮಾಡಿಕೊಂಡಿದೆನೋ ಆ ವಿಭಾಗಗಳು ಹೊಂದಿರತಕ್ಕಂಥ ಮಠಗಳನ್ನು ನಾವು ಇಲ್ಲಿ ನೋಡೋದಾದ್ರೆ ಆಪ್ಷನ್ ಎ ಬೆಂಗಳೂರು ವಿಭಾಗ ಸಿದ್ಧಗಂಗಾ ಮಠ, ಆಪ್ಷನ್ ಬಿ ಮೈಸೂರು ವಿಭಾಗ ಸುತ್ತೂರು ಮಠ, ಆಪ್ಷನ್ ಸಿ ಕಲಬುರಗಿ ವಿಭಾಗ ಗವಿಸಿದ್ದೇಶ್ವರ ಮಠ, ಆಪ್ಷನ್ ಡಿ ಬೆಳಗಾವಿ ವಿಭಾಗ ಶಿರಡಿ ಮಠ. ಇಲ್ಲಿ ಉತ್ತರ ಸ್ನೇಹಿತರೆ, ತಪ್ಪಾದ ಉತ್ತರ ನೋಡೋದಾದ್ರೆ ಇಲ್ಲಿ ಬೆಳಗಾವಿ ವಿಭಾಗ ಶಿರಡಿ ಮಠವನ್ನು ಹೊಂದಿದೆ. ಇದು ಸರಿಯಲ್ಲದ ಉತ್ತರ. ಉಳಿದ ಮೇಲಿನ 3 ಉತ್ತರಗಳು ಸರಿಯಾಗಿವೆ ಸ್ನೇಹಿತರೆ. 60ನೇ ಪ್ರಶ್ನೆ, ಸ್ವತಂತ್ರ ಹೋರಾಟದ ಬಗ್ಗೆ ತರಬೇತಿ ನೀಡಲು ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆಯಾದ ಅವುಗಳೆಂದರೆ ಆಪ್ಷನ್ ಎ ನೂತನ ವಿದ್ಯಾಲಯ ಕಲಬುರಗಿ 1907, ಆಪ್ಷನ್ ಬಿ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿ, ಆಪ್ಷನ್ ಸಿ ವಿದ್ಯಾನಂದ ಗುರುಕುಲ ಕುಕ್ನೂರು 1922, ಅಮ್ದರ್ದ್ ರಾಷ್ಟ್ರೀಯ ಶಾಲೆ ರಾಯಚೂರು 1922. ಇಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿವೆ ಸ್ನೇಹಿತರೆ. ಉತ್ತರ ಕೂಡ ಆಪ್ಷನ್ ಇ ಆಗಿದೆ. 61ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆ ಆರ್ಯ ಸಮಾಜದಿಂದ ಮತ್ತು ಒಂದೇ ಮಾತರಂ ಚಳುವಳಿಯಿಂದ ಬಂದಿತ್ತು. ಇಂತಹ ಒಂದು ಪ್ರೇರಣೆ ಕರ್ನಾಟಕದಲ್ಲೂ ಪ್ರಾರಂಭವಾಯಿತು. ಆ ಪ್ರೇರಣೆಯಿಂದ ಕರ್ನಾಟಕದಲ್ಲಿ ತರುಣ ಸಂಘವನ್ನು ಕಟ್ಟಲಾಯಿತು. ಮಹಾಂಗಾವ್ ಚಂದ್ರಶೇಖರ್ ಪಾಟೀಲ್ ಅವರು ಈ ಸಂಘದ ಅಧ್ಯಕ್ಷರಾಗಿದ್ದರು. ಸಂಘವನ್ನು ಮುನ್ನಡೆಸಿದರು. ಈ ಸಂಘವನ್ನು ಸ್ಥಾಪಿಸಿದವರು ಯಾರಂತಂದ್ರೆ ರಾಮಾನಂದ ತೀರ್ಥರು, ಮಹಾಂಗಾವ್ನ ಕಲ್ಯಾಣ ಶೆಟ್ಟಿ, ಸರ್ದಾರ್ ಶರಣೇಗೌಡರು, ಇನಾಮದಾರ್, ಪುಂಡಲಿಕಪ್ಪ, ಮೇಲಿನ ಎಲ್ಲರೂ. ಇಲ್ಲಿ ಉತ್ತರ ಸ್ನೇಹಿತರೆ, ಮಹಾಂಗಾವ್ನ ಕಲ್ಯಾಣ ಶೆಟ್ಟಿ ಅವರು ತರುಣ ಸಂಘವನ್ನು ಕಟ್ಟಿದರು. 62ನೇ ಪ್ರಶ್ನೆ, ಬೆಳಗಾವಿ ವಿಭಾಗದಲ್ಲಿ ಹರಿಯುವ ನದಿಗಳು, ಅವುಗಳು ನಿರ್ಮಿಸುವ ಜಲಪಾತಗಳು ಮತ್ತು ಅವುಗಳು ಹೊಂದಿದ್ದ ಪ್ರದೇಶಗಳನ್ನು ನೋಡೋದಾದ್ರೆ ಈ ಕೆಳಗಿನ ಯಾವ ಜಲಪಾತ ನದಿಯಿಲ್ಲದೆ ನಿರ್ಮಿತವಾಗಿರುವ ಜಲಪಾತವಾಗಿದೆ? ದಾಂಡೇಲಿ ಮಾಗೋಡು ಜಲಪಾತ, ಕಾರವಾರ ದೇವಮಾಲ ಜಲಪಾತ, ಮುರುಡೇಶ್ವರ ಅಪ್ಸರ ಜಲಪಾತ, ಗೋಕಾಕ್ ಜಲಪಾತ. ಸ್ನೇಹಿತರೆ, ಇಲ್ಲಿ ಅಪ್ಸರ ಜಲಪಾತ ಏನಿದೆ ಯಾವುದೇ ನದಿಯಿಂದ ರಚನೆ ಆಗಿಲ್ಲ ಸ್ನೇಹಿತರೆ. ಅದು ಅಲ್ಲಿನ ಹಳ್ಳಕೊಳ್ಳಗಳಿಂದ ರಚನೆ ಆಗಿರ್ತಕ್ಕಂಥ ಜಲಪಾತ ಆಗಿದೆ. ಈ ಅಪ್ಸರ ಜಲಪಾತನ ದೇವತೆಗಳ ಜಲಪಾತ ಅಂತೇಳಿ ಕೂಡ ಕರೆಯಲಾಗಿದೆ. ಹಾಗೆ ದೇವಮಾಲ ಜಲಪಾತವನ್ನ ವಜ್ರ ಜಲಪಾತ ಅಂತೇಳಿ ಕರೆಯಲು, ಅದು ಧುಮುಕುವಾಗ ವಜ್ರದಂತೆ ಹೊಳೆಯುವುದರಿಂದ ಈ ಜಲಪಾತವನ್ನ ವಜ್ರಮಾಲ ಜಲಪಾತ ಅಂತೇಳಿ ಕರೆಯಲಾಗಿದೆ ಸ್ನೇಹಿತರೆ. ಈ ಮಾಗೋಡು ಜಲಪಾತ ಬೆಡತಿ ನದಿಯಿಂದ ರಚನೆ ಆಗಿದೆ. ಈ ಬೆಡತಿ ನದಿಯನ್ನ ಗಂಗಾವಳಿ ಅಂತೇಳಿ ಕೂಡ ಕರೆಯಲಾಗಿದೆ ಸ್ನೇಹಿತರೆ. ಹಾಗೆ ದೇವಮಾಲ ಜಲಪಾತ ಕಾಳಿ ನದಿ ಅಂದ್ರೆ ಕದ್ರಾ ಅಣೆಕಟ್ಟು ಕಟ್ಟಲಾಗಿದೆ ಈ ಕಾಳಿ ನದಿಯ ಮೇಲೆ. ಈ ದೇವಮಾಲ ಜಲಪಾತ ಕಾಳಿ ನದಿಯ ಮೂಲಕ ಆಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿದೆ ಸ್ನೇಹಿತರೆ. ಈ ಘಟಪ್ರಭಾ ನದಿ ಕುದುರೆ ಲಾಳದ ಆಕಾರದ ಜಲಪಾತವಾಗಿದೆ ಸ್ನೇಹಿತರೆ. ಇದನ್ನ ಕರ್ನಾಟಕದ ನಯಗಾರ ಅಂತೇಳಿ ಕೂಡ ಕರೆಯಲಾಗಿದೆ ಸ್ನೇಹಿತರೆ. 63ನೇ ಪ್ರಶ್ನೆ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಈ ಕೆಳಗಿನ ನದಿ ದಡದಲ್ಲಿದೆ? ಕಾಳಿ ನದಿ ದಡದಲ್ಲಿ, ಘಟಪ್ರಭಾ ನದಿ ದಡದಲ್ಲಿ, ಭೀಮಾ ನದಿ ದಡದಲ್ಲಿ, ಮಲಪ್ರಭಾ ನದಿ ದಡದಲ್ಲಿ. ಇಲ್ಲಿ ಸ್ನೇಹಿತರೆ ಉತ್ತರ ಆಪ್ಷನ್ ಎ ಕಾಳಿ ನದಿ ದಡದಲ್ಲಿ. 64ನೇ ಪ್ರಶ್ನೆ, ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಒಳಗೊಂಡ ಜಿಲ್ಲೆಗಳು? ಉಡುಪಿ, ಆಪ್ಷನ್ ಎ ದಕ್ಷಿಣ ಕನ್ನಡ ಉಡುಪಿ ಹಾಸನ, ಆಪ್ಷನ್ ಬಿ ಬೆಳಗಾವಿ ಉತ್ತರ ಕನ್ನಡ ಧಾರವಾಡ, ಆಪ್ಷನ್ ಸಿ ಮೈಸೂರು ಚಿಕ್ಕಮಗಳೂರು ಕೊಡಗು, ಆಪ್ಷನ್ ಡಿ ಹಾಸನ ಕೊಡಗು ಶಿವಮೊಗ್ಗ. ಇಲ್ಲಿ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬೆಳಗಾವಿ ಉತ್ತರ ಕನ್ನಡ ಧಾರವಾಡ ಜಿಲ್ಲೆಗಳು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಒಳಗೊಂಡಿವೆ ಸ್ನೇಹಿತರೆ. 65ನೇ ಪ್ರಶ್ನೆ, ಬೆಳಗಾವಿ ವಿಭಾಗದ ಕಲಾ ಪ್ರಕಾರಗಳು ಇಂತಿವೆ: ಶ್ರೀಕೃಷ್ಣ ಪಾರಿಜಾತ, ಬಡಗುತಿಟ್ಟು ಯಕ್ಷಗಾನ,
ಸಣ್ಣಾಟ ಮತ್ತು ದೊಡ್ಡಾಟ. ಮೇಲಿನ ಎಲ್ಲವೂ. ಆಪ್ಷನ್ ಡಿ ಉತ್ತರ ಸರಿಯಾಗಿದೆ. ಮೇಲಿನ ಎಲ್ಲವೂ ಕೂಡ ಬೆಳಗಾವಿ ವಿಭಾಗದಲ್ಲಿ ಇರ್ತಕ್ಕಂಥ ಕಲಾ ಪ್ರಕಾರಗಳು ಇವಾಗಿವೆ ಸ್ನೇಹಿತರೆ. 66ನೇ ಪ್ರಶ್ನೆ. ಕರ್ನಾಟಕದ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಮತ್ತು ಅವುಗಳು ಹೊಂದಿದ ವಿಶ್ವವಿದ್ಯಾಲಯಗಳು. ಹುಬ್ಬಳ್ಳಿ ಕಾನೂನು ವಿವಿ, ಬೆಳಗಾವಿ ರಾಣಿ ಚೆನ್ನಮ್ಮ ವಿವಿ, ವಿಜಯಪುರ ಮಹಿಳಾ ವಿವಿ, ಬಾಗಲಕೋಟೆ ತೋಟಗಾರಿಕೆ ವಿವಿ. ಈ ಮೇಲಿನ ಎಲ್ಲವೂ ಸರಿಯಾಗಿವೆ. ಉತ್ತರ ಸ್ನೇಹಿತರೆ ಮೇಲಿನ ಎಲ್ಲವೂ ಸರಿಯಾಗಿವೆ. 67ನೇ ಪ್ರಶ್ನೆ. ಇವರನ್ನು ಕಾಯಕ ಯೋಗಿ ಎಂದು ಕರೆಯಲಾಗಿದೆ. ದಿನಕರ ದೇಸಾಯಿ, ಫಾಗು ಅಳಕಟ್ಟಿ, ಸಿದ್ದೇಶ್ವರ ಸಂತರು, ಶಿಶುನಾಳ ಶೇರುಪರು. ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ಸಿದ್ದೇಶ್ವರ ಸಂತರನ್ನು ಕಾಯಕ ಯೋಗಿ ಅಂತೇಳಿ ಕರೆಯಲಾಗಿದೆ. 68ನೇ ಪ್ರಶ್ನೆ. ಮೊಟ್ಟ ಮೊದಲ ಕನ್ನಡಾಂಬೆಯ ಚಿತ್ರವನ್ನು ರಚಿಸಿದವರು ಈ ಕೆಳಗಿನವರು ಆಗಿದ್ದಾರೆ. ದೊಡ್ಡಮೇಟಿ ಅಂದಾನೆಪ್ಪ, ಮುನವಳ್ಳಿ ವಕೀಲರು, ಸಿದ್ದಪ್ಪ ಕಂಬ್ಳಿ, ಆಲೂರು ವೆಂಕಟರಾಯರು. ಇಲ್ಲಿ ಆಪ್ಷನ್ ಎ ದೊಡ್ಡಮೇಟಿ ಅಂದಾನೆಪ್ಪ ಅವರು ಮೊಟ್ಟ ಮೊದಲು ಕನ್ನಡಾಂಬೆಯ ಚಿತ್ರವನ್ನು ಬರೆದು ಕರ್ನಾಟಕಕ್ಕೆ ಅರ್ಪಿಸಿದ್ದಾರೆ ಸ್ನೇಹಿತರೆ. 69ನೇ ಪ್ರಶ್ನೆ. ಸಮಸ್ತ ಕನ್ನಡಿಗರ ಆತ್ಮಾಭಿಮಾನವನ್ನು ಬಡಿದೆಬ್ಬಿಸುವ ಪಂಚಾಕ್ಷರಿ ಮಂತ್ರವಾದ ಸಿರಿಗನ್ನಡಂ ಗೇಳ್ಗೆ ಕೊಟ್ಟವರು ಹಡಿಕರ್ ಮಂಜಪ್ಪ, ಗಂಗಾಧರ ದೇಶಪಾಂಡೆ, ರಾ.ಹ. ದೇಶಪಾಂಡೆ, ಆಲೂರು ವೆಂಕಟರಾವ್. ಇಲ್ಲಿ ಆಪ್ಷನ್ ಸಿ ರಾ.ಹ. ದೇಶಪಾಂಡೆ ಅವರು ಸಿರಿಗನ್ನಡಂ ಗೇಳ್ಗೆ ಎಂಬ ಪಂಚಾಕ್ಷರಿ ಮಂತ್ರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿವರೆಗೆ ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 1ರಲ್ಲಿ 3ನೇ ಅಧ್ಯಾಯದಲ್ಲಿ ಭಾಗ 1 ಅಧ್ಯಾಯ 1ರಿಂದ ಅಧ್ಯಾಯ 3ರವರೆಗೆ ಸುಮಾರು 69 ಪ್ರಶ್ನೆಗಳನ್ನು ಮಾಡಿದ್ದೇನೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.